ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಫೆಸ್ಟಿವಲ್ ಆದಮೇಲೆ ನನ್ನ ತಂಗಿ ಬರ್ಡೇ ಇತ್ತು. ಸೊ ಬರ್ಡೇನ ಬೇರೆ ಕಡೆ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಕೆಲವೊಂದೊಂದು ಪ್ಲ್ಯಾನ್ ಚೇಂಜ್ ಆಗಿದ್ದರಿಂದ ನಾವು KRSಗೆ ಹೋಗೋಣ ಅಂತ ಅಂದ್ಕೊಂಡು KRSಗೆ ಹೋಗಿ ಬಂದಿದ್ವಿ. ಸೊ ನಮಗೆ ಒಳಗಡೆ ಬರ್ಡೇ ಪಾರ್ಟಿ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, KRS ಎಂಟ್ರೆನ್ಸಲ್ಲೇ ನಾವು ಬರ್ಡೇ ಪಾರ್ಟಿನ ಮಾಡಿದ್ವಿ. ಬಟ್ ಒಳಗಡೆ ಹೋಗಿ ಟಿಕೆಟ್ ತೊಗೋಬೇಕಾದ್ರೆ ಗೊತ್ತಾಯಿತು ನಮಗೆ ಒಳಗಡೆ ಬರ್ಡೇ ಪಾರ್ಟಿ ಮಾಡಲಿಕ್ಕೆ ಪರ್ಮಿಷನ್ ಇದೆ, ಎಲ್ಲೋ ಕೊಡ್ತಾರೆ ಅಂತಂದರು. ಆದರೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಇಲ್ಲೇ ಮಾಡಿದ್ವಿ. ಬಟ್ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಅವಳದೇ ಬರ್ಡೇ ಅಂತ ಅಂದ್ಕೊಂಡಿದ್ಲು. ಬಟ್ ಅಲ್ಲಿ ನನ್ನ ತಂಗಿ ಕೇಕ್ ಕಟ್ ಮಾಡಬೇಕಾದ್ರೆ ಅವಳು ಒಂದು ಒಳ್ಳೆ ಎಂಜಾಯ್ನ ಮಾಡಿದ್ಲು, ಚೆನ್ನಾಗಿ ವಿಶ್ ಮಾಡಿದ್ಲು ಅವಳಿಗೆ. ಸೊ ಫೈನಲಿ ನಾವು ಕೇಕ್ ಕಟ್ಟಿಂಗ್ಸ್ನ ಇಲ್ಲೇ ಮಾಡಿಸಿದ್ರಿಂದ ನಮಗೆ ಒಳಗಡೆ ಹೋದ್ಮೇಲೆ ಸ್ವಲ್ಪ ಬೇಜಾರಾಯಿತು. ಬಹುಶಃ ನಾವು ಇಲ್ಲೇ ಕೇಕ್ನ ಕಟ್ ಮಾಡಿಸ್ಬೋದಾಯ್ತಿತ್ತಲ್ಲ ಅಂತ ಕೂಡ ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ನಾವು ಅಲ್ಲಿ ಪರ್ಮಿಷನ್ ಕೊಡೋಲ್ಲ ಅಂತ ಅಂದ್ಕೊಂಡಿದ್ರಿಂದ ನಾವು ಇಲ್ಲೇ ಕಟ್ ಮಾಡಿದ್ರಿಂದ ಎಲ್ಲರಿಗೂ ಕೂಡ ಬೇಜಾರಾಯಿತು. ನಾವು ಅದನ್ನೇ ಒಳಗಡೆ ಹೋಗ್ತಾ ನಾವು ಅದನ್ನೇ ಮಾತಾಡ್ತೀವಿ, ಬಟ್ ಇಲ್ಲಿ ಮಾಡಬೇಕಿತ್ತು, ಚೆನ್ನಾಗಿರ್ತಿತ್ತು ಲೈಟಿಂಗ್ಸ್ ಮಧ್ಯದಲ್ಲಿ ಅಂತ ಅಂದ್ಕೊಂಡು. ಸೊ ಅದಾದಮೇಲೆ ಇಲ್ಲಿ ಬರ್ಡೇ ಪಾರ್ಟಿನೆಲ್ಲ ಮುಗಿಸ್ಕೊಂಡು ನಾವು 5:30ಗೆಲ್ಲ ಹೋಗಿದ್ರಿಂದ ಒಳಗಡೆ ಹೋಗೋದಕ್ಕೆ 6:30 ಆಯಿತು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಟಿಕೆಟ್ ತೊಗೊಂಡು ಚೆಕ್ಕಿಂಗ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ KRS ಒಳಗಡೆ ಹೋದ್ವಿ. ಬಟ್ ಈ ವರ್ಷ ಅಷ್ಟೇನು ನೀರು ಇರಲಿಲ್ಲ ಸ್ನೇಹಿತರೆ, ಸ್ವಲ್ಪ ಕಡಿಮೆ ಇತ್ತು ನೀರು KRSಲ್ಲಿ. ಮಳೆ ಇಲ್ದಿರೋದ್ರಿಂದ ಎಲ್ಲ ಕಡೆನೂ ನೀರಿಲ್ಲ. ಇನ್ನು KRSಲ್ಲೇ ನೀರಿಲ್ಲ ಅಂತ ಅಂದ್ಬಿಟ್ರೆ ನಮ್ಮ ರೈತರಿಗಂತೂ ತುಂಬಾ ಕಷ್ಟ ಆಗಿ ಹೋಗ್ಬಿಡುತ್ತೆ. ಈ ವರ್ಷ ಮಳೆ ಇಲ್ದಿರೋದ್ರಿಂದ ತುಂಬ ಜನ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ, ನೀರಿಲ್ಲದೆ ಇರೋದು. ಬಹುಶಃ ಎಲ್ಲ ವರ್ಷಕ್ಕಿಂತ ಈ ವರ್ಷ ಮಳೆ ಕಮ್ಮಿ ಅಂತಲೇ ಹೇಳ್ಬೋದು. ಇವಾಗ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮುಗಿದು ಇಲ್ಲೇ ಲೇಟಾಗಿ ಹೋಗ್ಬಿಡ್ತು ನಮಗೆ, ಫೋಟೋಸು ವೀಡಿಯೋಸ್ ಅಂತ ಅಂದ್ಕೊಂಡು. ಅಂದರೆ ಈ ವರ್ಷ ಅವಳದು ಬರ್ಡೇನ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ವಿ, ಔಟ್ಸೈಡ್ ಮಾಡಿದ್ವಿ, ಯಾವಾಗಲೂ ಮನೆಯಲ್ಲೇ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅನ್ನೋ ರೀಸನಿಂದ ಹೋಗ್ತೀವಂತೆ KRSಗೆ, ಅಲ್ಲೇ ಬರ್ಡೇ ಪಾರ್ಟಿನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಆ್ಯಂಡ್ ಮೋರವರ್ ಅವಳು ತುಂಬಾ ಖುಷಿ ಪಟ್ಲು, ಒಂದು ಒಳ್ಳೆ ಎಂಜಾಯ್ ಮಾಡಿದ್ಲು ನನ್ನ ತಂಗಿ. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತುಂಬ ಖುಷಿ ಆಯಿತು ಈ ವರ್ಷ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಸೊ ಇವಾಗ ಏನು ಮಾಡಿದ್ವಿ ಅಂತಂದರೆ, ಇಲ್ಲಿ ಅವ್ರಿಗೆ ತಿನ್ನಿಸು ಕೇಕ್, ಇವ್ರಿಗೆ ತಿನ್ನಿಸಿ ಅಂದ್ಕೊಂಡೆ ನಾವು ಟೈಮ್ ಮಾಡಿಬಿಟ್ವಿ. 5:30 ಅಲ್ವಾ, ಇವಾಗ ಒಳಗಡೆ ಲೈಟಿಂಗ್ಸ್ ಹಾಕಿದ್ರು ಆಲ್ರೆಡಿ. ಒಳಗಡೆ ಹೋಗಿ ಲೈಟಿಂಗ್ಸ್ ನೋಡೋದು, ನೈಟ್ ಆಗಲಿ ಅಂತ ಅಂದ್ಕೊಂಡು ನಾವು ಬೇಗನೆ ಹೋಗಿದ್ವಿ. ಏನಕ್ಕೆ ಅಂದರೆ ರಶ್ ಇರುತ್ತೆ, ಟಿಕೆಟ್ ತೊಗೊಳತ್ತವೆ, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಏನು ಮಾಡಿದ್ವಿ, ಬೇರೆ ಕಡೆ ಪ್ಲ್ಯಾನ್ ಇದ್ದಿದ್ದನ್ನ ಚೇಂಜ್ ಮಾಡ್ಕೊಂಡು KRSಗೆ ಬೇಗ ತಲುಪಿದ್ರಿಂದ ನಾವು ಬರ್ಡೇ ಪಾರ್ಟಿ ಮಾಡಿಕೊಂಡೇ ಹೋದ್ವಿ ಒಳಗಡೆ. ಇವಾಗ ಏನು ಮಾಡ್ತೀವಿ ಅಂತ, ಇಲ್ಲಿ ಟಿಕೆಟು ಚೆಕ್ಕಿಂಗ್ಸ್ನೆಲ್ಲ ಮುಗಿಸ್ಕೊಂಡು ನಾವು KRS ಒಳಗಡೆ ಹೋದ್ವಿ. 6:30 ಆಗಿತ್ತು ನಾವು KRS ಒಳಗಡೆ ಹೋದಾಗ. ಬಟ್ ನಾವು ಆಚೆ ಬಂದಾಗಂತೂ 10:30 ಆಗಿ ಹೋಗ್ಬಿಟ್ಟಿತ್ತು. KRSಯಿಂದ ಹೊರಗಡೆ ಬಂದಾಗ 9:30 ಅಥವಾ 10:30 ಆ ಥರ ಆಗೋಗ್ಬಿಟ್ಟಿತ್ತು. ಲೈಟಿಂಗ್ಸ್ ಮಾತ್ರ ಸೂಪರ್ ಆಗಿತ್ತು. 6:30ಗೆ ಇಷ್ಟು ಒಳ್ಳೆ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ಇನ್ನು ನೈಟ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ. ಸೊ ಅಲಂಕಾರ ಮಾಡಿದವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸ್ನೇಹಿತರೆ. ಅಷ್ಟು ನೀಟಾಗಿ, ಅಷ್ಟು ಸ್ಪೇಷನ್ಸಿಂದ ಅವರು ಲೈಟ್ ಅರೇಂಜ್ಮೆಂಟನ್ನ ಮಾಡಿರೋದು. ಸೊ ಬಹುಶಃ ಜಾಸ್ತಿ ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ. ನಮಗೆ ಬೇಗನೆ ಟಿಕೆಟ್ ಸಿಕ್ಕಿದ್ರಿಂದ ನಾವು ಬೇಗನೆ ಒಳಗಡೆ ಹೋದ್ವಿ. ಖುಷಿ ಆಯಿತು ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು. ಹೊರಗಡೆ ಬರೋತ್ತಿಗೆ ಮನಸ್ಸೇ ಇರಲಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಬೇಜಾರು ಏನಪ್ಪ ಅಂತಂದರೆ, ಒಳಗಡೆ ಬರ್ಡೇ ಪಾರ್ಟಿ ಮಾಡಲಿಕ್ಕೆ ಪರ್ಮಿಷನ್ ಇದೆ ಅಂತ ಮೊದಲೇ ಗೊತ್ತಾಗಿದ್ರೆ ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿ ಖುಷಿ ಆಯ್ತಿತ್ತು ಅಂತ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಮಾಡಿದರು. ಆ್ಯಂಡ್ ಇನ್ನೊಂದು ಸೈಡು ಆರ್ಕೆಸ್ಟ್ರಾ ಕೂಡ ಇತ್ತು ಸ್ನೇಹಿತರೆ. ಕೇಳೋಕ್ಕೆ ಇಷ್ಟ ಇದ್ದವರು ಬೇಕಾದರೂ ಅಲ್ಲೋಗಿ ಕೂತು ಆರ್ಕೆಸ್ಟ್ರಾನ ಕೇಳ್ಬೋದಾಯ್ತಿತ್ತು. ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ, ನಮಗೆ ಒಳಗಡೆ ಕೂಡ ಫ್ರೀಯಾಗಿ ಹೋಗಿ ಬರ್ಬೋದಾಯ್ತಿತ್ತು, ಅಷ್ಟು ಚೆನ್ನಾಗಿತ್ತು. ದಸರಾ ಟೈಮಲ್ಲಿ ಬರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ರಶ್ ಇರಲಿಲ್ಲ, ಅಷ್ಟೇನು ರಶ್ ಇರಲಿಲ್ಲ. ನಾವು ಹೋದಾಗ ನಾವು ಫ್ರೀಯಾಗೇ ಹೋಗಿ ಫ್ರೀಯಾಗೇ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವ್ಯೂಸು. ಇನ್ನೂ ಯಾರೆಲ್ಲ ನಮ್ಮ KRSಗೆ ಭೇಟಿ ನೀಡಿಲ್ಲ, ದಯವಿಟ್ಟು ಹೋಗಿ ಒಮ್ಮೆ ನೀವು KRSನ ನೋಡಿ ಬನ್ನಿ. ನಿಮಗೂ ಕೂಡ ಮೈಂಡು ಫ್ರೀ ಅಂತ ಅನಿಸುತ್ತೆ, ರಿಲೀಫ್ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು. ನೋಡ್ತಾ ಇರ್ಬೋದು ಮೇಲಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಕೆಳಗಡೆ ಅಂತ ಹೇಳ್ಬಿಟ್ಟು. ಇದು ಮೇಲೆ ನಿಂತು ಮಾಡಿರೋ
ವಿಡಿಯೋ. ಸೂಪರಾಗಿ ಬಂದಿತ್ತು ಸ್ನೇಹಿತರೆ. ತುಂಬ ಖುಷಿ ಆಗುತ್ತೆ ಒಂದೊಂದು ಲೈಟಿಂಗ್ಸ್ನ ನೋಡಲಿಕ್ಕೆ. ಆ್ಯಂಡ್ ನಮಗೆ ಮೈಸೂರಿಗೆ ಲೈಟಿಂಗ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿದ್ದು ಲೈಟಿಂಗ್ಸ್ ಮಾತ್ರ ಸೂಪರಾಗಿತ್ತು. ಐ ಹೋಪ್ ನೀವು ಇನ್ನೂ ಯಾರೆಲ್ಲ KRSಗೆ ಹೋಗಿಲ್ಲ ಹೋಗಿ ಬನ್ನಿ ಅಂತ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿಂದ ಮೇಲೆ ಬಂದ್ವಿ. ಕಾವೇರಿ ತಾಯಿಗೆ ಪೂಜೆ ನಡೀತಾ ಇತ್ತು. ನೀರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದಂತೂ ನನ್ನ ಫೇವ್ರೇಟೇ ಆಗೋಯಿತು, ಅಷ್ಟು ಚೆನ್ನಾಗಿತ್ತು ವ್ಯೂಸು ಮಾತ್ರ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಒಂದೆರಡು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡು ರೀಲ್ಸ್ ಮಾಡಿಕೊಂಡು ಆಚೆ ಬರೋದಕ್ಕೆ ಟೈಮ್ ಆಗಿತ್ತು. ಹಂಗೆ ಸ್ವಲ್ಪ ಏನೇನು ಬೇಕೋ ಅದನ್ನೆಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಅಂತೂ ನಮ್ಮ ಫೇಸ್ಗೆ ರಿಯಾಕ್ಟ್ ಆಗ್ತಾಯಿತ್ತು. ಒನ್ ಬೈ ಒನ್ ಲೈಟಿಂಗ್ಸ್ ಚೇಂಜ್ ಆಗ್ತಿದ್ದಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ರಂತೂ ಇನ್ನೂ ಖುಷಿ ಆಯಿತು. ಎಲ್ಲ ಕೂಡ ಒಳ್ಳೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಆ್ಯಂಡ್ ಏನಕ್ಕೆ ಅಂದರೆ ಇದು ನನ್ನ ಮಗಳಿಗೆ ಫಸ್ಟ್ ಟೈಮ್ ನನ್ನ ಮಗಳು ಹುಟ್ಟಾಗ್ಲಿಂದ ಹೋಗಿರೋದು. ತುಂಬ ಖುಷಿ ಆಯಿತು ಅವಳಿಗೆ. ಆ ಲೈಟಿಂಗ್ಸ್ ನೋಡಿ ಅಂತೂ ಇನ್ನೂ ಖುಷಿ ಆಯಿತು ಅವಳಿಗೆ. ಕೆಲವೊಂದು ಸಲ ಲೈಟಿಂಗ್ಸ್ನೆಲ್ಲ ನೋಡೋತ್ತಿಗೆ ಖುಷಿ ಆಗುತ್ತೆ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ. ಸೊ ಮಕ್ಕಳು ಖುಷಿ ಮುಂದೆ ತಾಯಂದ್ರಿಗೆ ಇನ್ನೇನು ಇಲ್ಲ ಅಂತ ಅನಿಸುತ್ತೆ ಜಗತ್ತಲ್ಲಿ. ಸೊ ಇವಾಗ ಅದನ್ನೆಲ್ಲ ತೋರಿಸ್ಕೊಂಡು ಒಂದೆರಡು ರೀಲ್ಸ್ ಮಾಡ್ಕೊಂಡು, ಇದು ನನ್ನ ತಮ್ಮ, ನಾನು ರೀಲ್ಸ್ ಮಾಡೋದಕ್ಕೆ ಪಾಪ ಅವನು ಬಂದಿದ್ದ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಏಕೆಂದರೆ ನೆಕ್ಸ್ಟ್ ಡೇ ನಾವು ಹುಣಸೂರಲ್ಲಿರೋ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಸೊ ಇವಾಗ ಅಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇದು ನೆಕ್ಸ್ಟ್ ನೈಟ್ ಹುಣಸೂರಲ್ಲಿರುವಂತಹ ಎಕ್ಸಿಬಿಷನ್ಗೆ ಬಂದಿದ್ವಿ. ಸೊ ಈ ವರ್ಷ ಅಷ್ಟೇನು ಚೆನ್ನಾಗಿರಲಿಲ್ಲ ಎಕ್ಸಿಬಿಷನ್. ಕಳೆದ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಈ ವರ್ಷ ಅಂತೂ ತುಂಬಾ ರೈಟಾಗಿ ಹೋಗಿತ್ತು ಸ್ನೇಹಿತರೆ. ಪ್ರತಿಯೊಂದಕ್ಕೂ ರೈಟ್ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಒಂದೊಂದು ಆಟಕ್ಕೂ ಒಂದಿಷ್ಟು ಫಿಕ್ಸಬಲ್ ರೈಟ್ ಅಂತಲೇ ಇಟ್ಬಿಟ್ಟಿದ್ರು. ಕಳೆದ ವರ್ಷ ತುಂಬಾ ಕಡಿಮೆ ಇತ್ತು ಅನಿಸುತ್ತೆ ಬಹುಶಃ. ಸೊ ಈ ವರ್ಷ ತುಂಬ ಇದರಿಂದ ನಾವೇನು ಜಾಸ್ತಿ ಆಟ ಎಲ್ಲ ಆಡ್ಲಿಕ್ಕೆ ಹೋಗಿರಲಿಲ್ಲ. ಇವಳು ನೋಡ್ತಾ ಇರ್ಬೋದು ಅಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ಸಿದ್ರು. ಸೊ ಡಿ ಬಾಸ್ದು ಮ್ಯೂಸಿಕ್ ಬಂದ ತಕ್ಷಣ ಇವಳು ಡ್ಯಾನ್ಸ್ನ ಶುರು ಮಾಡ್ಕೊಂಬಿಟ್ಲು. ಡಿ ಬಾಸ್ ಸಾಂಗ್ಸ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಸಾಂಗ್ ಆಗಿರ್ಬೋದು, ಇದೆಲ್ಲ ಒಂದು ಸೂಪರಾಗಿದ್ದ, ಕೇಳಲಿಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಮರೆಯೋಕ್ಕಾಗದೇ ಇರೋ ಮಾಣಿಕ್ಯ ನಮ್ಮ ಇಡೀ ಒಂದು ಜಗತ್ತಿಗೆ ಅಂದರೆ ಅದು ಅಪ್ಪು ಸರ್ ಒಬ್ಬರೇ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಯಾರೂ ಯಾವ ಆಟನೂ ಆಡೋಕ್ಕೆ ಹೋಗಿರಲಿಲ್ಲ. ಏನಕ್ಕೆ ಅಂದರೆ ತುಂಬಾ ಜಾಸ್ತಿ ದುಡ್ಡಾಗಿ ಹೋಗ್ಬಿಟ್ಟಿತ್ತು. ಒಂದೊಂದು ಆಟಕ್ಕೂ 100, 200 ಆ ಥರ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ನನ್ನ ಮಗಳನ್ನ ನಾವು ಟ್ರೈನಲ್ಲಿ ಆಟ ಆಡಿಸಿದ್ವಿ. ಅವಳಿಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವಳ ಜೊತೆ ಕೂತು ಆಟ ಆಡಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಇದು ನಾನು ಫಸ್ಟ್ ಟೈಮ್ ಆಟ ಆಡಿದ್ದು. ಆ್ಯಂಡ್ ನನ್ನ ಮಗಳು ಕೂಡ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅವಳು ಒಳ್ಳೆ ಎಂಜಾಯ್ನ ಮಾಡಿದ್ಲು. ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ನಮ್ಮ ಒಂದು KRS ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನಾನು ನಿಮಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಮ್ಮಂಥ ಹೊಸ ಯೂಟ್ಯೂಬರ್ಗಳಿಗೆ ಒಬ್ಬೊಬ್ಬ ಸಬ್ಸ್ಕ್ರೈಬರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಫೈನಲಿ ನಾನು 55 ಸಬ್ಸ್ಕ್ರೈಬರ್ಗಳನ್ನ ರೀಚ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು 1 ಲ್ಯಾಕ್ ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ನಮಗಿತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಇವಾಗ ಏನು 15 ರೀಚ್ ಆಗಿದೆ. ಸೊ ಅದಕ್ಕಿಂತ ಜಾಸ್ತಿ ರೀಚ್ ಆಗ್ತೀನಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು 55 ಜನ ಸಬ್ಸ್ಕ್ರೈಬರ್ ಆಗಿದ್ದಂತರೂ. ಸೊ ಇದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪ್ರೋತ್ಸಾಹ ನೀಡಿ ಸ್ನೇಹಿತರೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಇದು KRSಲ್ಲಿ ತೆಗೆದಿರುವಂತಹ ಫೋಟೋ. ಇದು ನನ್ನ ಮಗಳು. ಸೊ ಅವಳ ಫೋಟೋಸ್ ಅಂತೂ ನನ್ನ ತಮ್ಮದಿರು ತುಂಬಾ ತೆಗೆದಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಫೋಟೋಸ್ನೆಲ್ಲ ತೆಗೆದಿದ್ದಾನೆ. ಸೊ ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.